ಆರ್ಗ್ಯಾನಿಕ್ಸ್ ಅಲ್ಪ ಸಾವಯವ ಗೊಬ್ಬರದ ಬಗ್ಗೆ ಪಣಿತ ಡೀಟೇಲ್ಸ್ ಕೆನೆರ ಪೋಂದುಲ್ಲ ಏರೆಗೆ ತೋಟ ಪೂರಂಡು ಅಕ್ಲ ಪೂರ ಪಣಿ ತೂಲಿ ವಿಡಿಯೋ ನಕ್ಲ ಡೀಟೇಲ್ಸ್ ಕೆನೆರ ಶಾಪ್ ಪೋಂದುಲ್ಲ. ಈಗ ನಾವು ಇದರ ಸೀನಿಯರ್ ಹತ್ರ ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ನಮಸ್ತೆ ಸರ್. ನಮಸ್ತೆ. ಇದು ನಿಮ್ಮ ಕಾವೇರಿ ಆರ್ಗ್ಯಾನಿಕ್ಸ್ ಸಾವಯವ ಗೊಬ್ಬರದ ಬಗ್ಗೆ ಸ್ವಲ್ಪ ಡೀಟೇಲ್ಸ್. ಹಾಂ ಸರ್, ಆ್ಯಕ್ಚುಲಿ ಇದು ಒಂದು ಹೊಸ ಪರಿಚಯ ಮಾರ್ಕೆಟಲ್ಲಿ. ಪರಿಪೂರ್ಣಮ್ ಅಂತಂದು ಹೆಸರೇ ಪರಿಪೂರ್ಣಮ್ ಅಂತ ಇಟ್ಟಿದ್ದೀವಿ. ಕಾರಣ ಏನು ಅಂತ ಹೇಳಿದರೆ, ಮಾರ್ಕೆಟಲ್ಲಿ ತುಂಬ ಸಾವಿರಾರು ಕಂಪ್ನಿಗಳಿದ್ದಾವೆ. ಸಾವಿರಾರು ಕಂಪ್ನಿಗಳಿಲ್ಲ, 10 ಕಂಪ್ನಿಗಳಿದ್ದಾವೆ. ಆದರೆ ಬ್ರ್ಯಾಂಡ್ಗಳು ಸಾವಿರಾರು ಇದ್ದಾವೆ. ಅದರಲ್ಲಿ ಇದು ಹೊಸತನ ಈ ಪರಿಪೂರ್ಣಮ್ ಅಂತಂದು. ಇದು ಆ್ಯಕ್ಚುಲಿ ಇದನ್ನು ಆರ್ಗ್ಯಾನಿಕಲಿ ಎಕ್ಸ್ಟ್ರಾಕ್ಟೆಡ್ ನ್ಯೂಟ್ರಿಯೆಂಟ್ಸ್ ಪ್ಲಸ್ ನಾನ್ ಸಿಂಥೆಟಿಕ್ ಓರ್ಸ್ ಪ್ಲಸ್ ಆರ್ಗ್ಯಾನಿಕ್ ಮೆನ್ಯೂರ್ ಪ್ಲಸ್ ಬಯೋಸ್ಟಿಮ್ಯುಲೆಂಟ್ಗಳನ್ನು ಇದರಲ್ಲಿ ಯೂಸ್ ಮಾಡಿದ್ದೀವಿ. ಆ್ಯಕ್ಚುಲಿ ಇದರಲ್ಲಿ ಸ್ಲೋಲಿ ರಿಲೀಸ್ಡ್ ಪಾರ್ಟಿಕಲ್ಸ್ ಪ್ಲಸ್ ಫಾಸ್ಟ್ ರಿಲೀಸ್ಡ್ ಪಾರ್ಟಿಕಲ್ಸ್ ಇದೆ. ಇದನ್ನು ಯಾಕೆ ನಾವು ಮಾರ್ಕೆಟಿಗೆ ತಂದಿರೋದು ಅಂತ ಹೇಳಿದರೆ, ನಮಗೆ ಭೂಮಿಯಲ್ಲಿ ಮೈಕ್ರೋಬಿಯಲ್ ಆಕ್ಟಿವಿಟಿ ತುಂಬ ಚೆನ್ನಾಗಿ ನಡಿಬೇಕು ಅಂತಂದರೆ, ಕೊಟ್ಟಂಥ ಗೊಬ್ಬರಗಳ ಕನ್ವರ್ಷನ್ ಕೆಪಾಸಿಟಿ ಜಾಸ್ತಿ ಆಗಬೇಕು ಅಂತ ಹೇಳಿದರೆ ಮೈಕ್ರೋಬಿಯಲ್ ಆಕ್ಟಿವಿಟಿ ತುಂಬ ಚೆನ್ನಾಗಿ ನಡಿಬೇಕು. ಆ ಮೈಕ್ರೋಬಿಯಲ್ ಆಕ್ಟಿವಿಟಿ ತುಂಬ ಚೆನ್ನಾಗಿ ನಡಿಬೇಕು ಅಂತಂದರೆ ಭೂಮಿಯಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಬೇಕು. ಹಾಗಾಗಿ ಏನು ಅಂತ ಹೇಳಿದರೆ, ಇದನ್ನು ನಾವು ಹೊಸ ರೀತಿಯಲ್ಲಿ ಪರಿಚಯ ಮಾಡಿಸ್ತಾ ಇದ್ದೀವಿ. ಇದನ್ನು ಬೇರೆ ಯಾವ ಗೊಬ್ಬರನ ಯೂಸ್ ಮಾಡ್ದೇನೆ ಇದು ಒಂದೇ ಫರ್ಟಿಲೈಸರ್ ಯೂಸ್ ಮಾಡಿ ಬೆಳೆ ಬೆಳಿಬೋದು. ಹೇಗೆ ಅಂತ ಹೇಳಿದರೆ, ಇದರಲ್ಲಿ ನ್ಯೂಟ್ರಿಯೆಂಟ್ ಏನು ಮಾಡಿದ್ದೀವಿ ಅಂತಂದರೆ, ಪ್ರತಿಯೊಂದು ನಾವು ನೈಟ್ರೋಜನ್ ಮತ್ತು ಫಾಸ್ಫರಸ್, ಪೊಟ್ಯಾಶ್, ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಸಲ್ಫರ್ ಪ್ಲಸ್ ಬಯೋಸ್ಟಿಮ್ಯುಲೆಂಟ್ಗಳನ್ನು ಪ್ರತಿ ಒಂದೊಂದು ಎಲಿಮೆಂಟಿಂದ ಒಂದು ನೈಟ್ರೋಜನ್ ಒಂದು ಎಲಿಮೆಂಟಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋವಂಥದ್ದು, ಫಾಸ್ಫರಸ್ ಒಂದರಿಂದ ತೊಗೊಂಡಿರೋದು, ಪೊಟ್ಯಾಶ್ ಒಂದರಿಂದ ತೊಗೊಂಡಿರೋದು. ಆಮೇಲೆ ಏನಾಗ್ತದೆ ಅಂತಂದರೆ ಸಾಯಿಲ್ pH ಅಂತ ಬರ್ತದೆ. ಮೇಜರ್ ಆಗಿ ಸಾಯಿಲ್ pH ಅಲ್ಲಿ ಏನಾಗ್ತದೆ ಅಂತಂದು ಹೇಳಿದರೆ, ಇಲ್ಲಿ ನಾರ್ಮಲ್ ಆಗಿ ಪುತ್ತೂರು, ದಕ್ಷಿಣ ಕನ್ನಡ ಅಂತ ಬಂದಾಗ ಸ್ಟ್ರಾಂಗ್ ಅಸಿಡಿಕ್ ಇದೆ ಸಾಯಿಲಲ್ಲಿ. ಅಂದರೆ ನಾವು ಕೊಟ್ಟಂಥ ಗೊಬ್ಬರಗಳಲ್ಲಿ ಕ್ಯಾಲ್ಶಿಯಂ, ಮೆಗ್ನೀಷಿಯಂ ಮತ್ತು ಫಾಸ್ಫರಸ್ ಮತ್ತು ಮಾಲಿಬ್ಡಿನಿಯಂ ಕಾಂಟ್ಯಾಕ್ಟ್ನ ಎಕ್ಸ್ಟ್ರಾಕ್ಟ್ ಮಾಡಲ್ಲ, ಗಿಡ ತೊಗೊಳಲ್ಲ. ರೀಸನ್ ಏನು ಅಂತಂದ್ರೆ ಅಸಿಡಿಕ್. ಹಾಗಾಗಿ ಏನು ಅಂತಂದರೆ, ನಾವು ಕೆಲವೊಂದು ಏರಿಯಾ ಅಂದರೆ ಈ ಮಲೆನಾಡು ಏರಿಯಾಕ್ಕೆ ಆಸಿಡಿಕ್ ಫಾರ್ಮನ್ನ ನ್ಯೂಟ್ರಲಿ ತರುವಂಥದ್ದಕ್ಕೂ ಏನೋ ಫರ್ಟಿಲೈಸರಲ್ಲಿ ಯೂಸ್ ಮಾಡಿದ್ದೀವಿ ನಾನ್ ಸಿಂಥೆಟಿಕ್ ಓರ್ಸಿಂದ. ಹಾಗಾಗಿ 90% ಕೆಮಿಕಲ್ ಫರ್ಟಿಲೈಸರ್ ಕಡಿಮೆ ಮಾಡಿ ಇದರಲ್ಲಿ ಹೇಗೆ ಅಂತ ಹೇಳಿದರೆ, 900 ಗ್ರಾಮ್ಸ್ ಅಥವಾ 1 kg ಪರ್ ಪ್ಲ್ಯಾಂಟ್ ಯೂಸ್ ಮಾಡಿ 100 ಗ್ರಾಮ್ ಕೆಮಿಕಲ್ ಫರ್ಟಿಲೈಸರ್ನ ಯೂಸ್ ಮಾಡಿದರೆ ಸಾಕು. ಇದನ್ನು ಯೂಸ್ ಮಾಡಿದರೆ ನಮಗೆ ಒಂದು ಕೆಮಿಕಲ್ ಫರ್ಟಿಲೈಸರ್ ಎಷ್ಟು ಕೆಮಿಕಲ್ ನ್ಯೂಟ್ರಿಯೆಂಟ್ನ, ಒಂದು ಗಿಡಕ್ಕೆ ಎಷ್ಟು ನ್ಯೂಟ್ರಿಯೆಂಟ್ ಬೇಕಲ್ಲ ಅಷ್ಟು ನ್ಯೂಟ್ರಿಯೆಂಟ್ನ ಸಪ್ಲೈ ಮಾಡ್ತದೆ. ಆ್ಯಕ್ಚುಲಿ ಮಾರ್ಕೆಟಲ್ಲಿ ಏನಿದೆ, ಆರ್ಗ್ಯಾನಿಕ್ ಫರ್ಟಿಲೈಸರ್ ಸ್ಲೋ ಇದೆ ಅನ್ನೋದಿದೆ. ಆದರೆ ಇದು ವ್ಯತಿರಿಕ್ತ. ಹೇಗೆ ಅಂತಂದರೆ, ಇದರಲ್ಲಿ ಫಾಸ್ಟ್ ರಿಲೀಸ್ ಪಾರ್ಟಿಕಲ್ಸ್ ಇದೆ. ಹಾಕಿದ ತಕ್ಷಣ ಏನಾಗ್ತದೆ ಅಂತಂದರೆ, ಸಾಯಿಲ್ಗೆ ನ್ಯೂಟ್ರಿಯೆಂಟ್ನ ಫಾಸ್ಟ್ ರಿಲೀಸ್ ನ್ಯೂಟ್ರಿಯೆಂಟ್ ಏನು ಮಾಡ್ತದೆ ಅಂತ ಹೇಳಿದರೆ, ಬೆಳವಣಿಗೆ ಆಗಿರ್ಬೋದು, ವೈಟ್ ರೂಟ್ಸ್ ಜಾಸ್ತಿ ಮಾಡೋದಾಗಿರ್ಬೋದು, ಬೇರಿನ ಬೆಳವಣಿಗೆ ಆಗಿರ್ಬೋದು, ಇಂಟರ್ನಲ್ ಆಮೇಲೆ ಗಿಡದಲ್ಲಿ ತನ್ನ ಹಸಿರುತನ ಆಗಿರ್ಬೋದು, ಬೆಳವಣಿಗೆಗೆ ಉತ್ತೇಜನ ಕೊಡೋ ಅಂಥ ಬಯೋಸ್ಟಿಮ್ಯುಲೆಂಟ್ಗಳನ್ನು ಫಸ್ಟ್ ರಿಲೀಸ್ ಮಾಡ್ತೀವಿ. ನೆಕ್ಸ್ಟ್ ಏನು ಅಂತಾರೆ, ಸ್ಲೋ ರಿಲೀಸ್ಡ್ ಪಾರ್ಟಿಕಲ್ಸ್. ಸ್ಲೋ ರಿಲೀಸ್ಡ್ ಪಾರ್ಟಿಕಲ್ಸ್ ಅಂತ ಹೇಳಿದರೆ, ಈಗ ಮಾಮೂಲಿ ಏನಿದೆ, ಈ ನಾವು ಮುಂಚಿಂದನೇ ಏನು ಮಾಡ್ತಿದ್ವಿ, ಹಟ್ಟಿ ಗೊಬ್ಬರ, ಆಮೇಲೆ ಈ ಸಾವಯವ ಗೊಬ್ಬರಗಳು ಮತ್ತು ಕುರಿ ಗೊಬ್ಬರ, ಕೋಳಿ ಗೊಬ್ಬರ ಅಂತ ಯೂಸ್ ಮಾಡ್ತೀವಿ. ಅದೇನಾಗ್ತದೆ, ನಾವು ಕೊಟ್ಟ ತಕ್ಷಣವೇ ಗಿಡ ತೊಗೊಳಲ್ಲ, ಅದು ಡಿಕಂಪೋಸ್ ಆಗಬೇಕು. ಡಿಕಂಪೋಸ್ ಆಗಿ ಹ್ಯೂಮಸ್ ಕ್ರಿಯೇಟ್ ಆಗ್ತದೆ. ಆಮೇಲೆ ಅದು ನ್ಯೂಟ್ರಿಯೆಂಟ್ ಅಪ್ಟೇಕ್ ಮಾಡ್ತದೆ ಗಿಡ. ಎಲ್ಲಿವರೆಗೂ ಅಂದ್ರೆ ಲಾಂಗ್ ಟರ್ಮಲ್ಲಿ 1 6 ಮಂತ್ವರೆಗೂ ಏನು ಮಾಡ್ತದೆ, ಗಿಡ ಹಸಿರಾಗೆ ಇಡ್ತದೆ. ಹಾಗೆ ಏನು ಮಾಡಿದ್ದೀವಿ ಅಂತಂದರೆ, ಫಾಸ್ಟ್ ರಿಲೀಸ್ ಪಾರ್ಟಿಕಲ್ಸು ಪ್ಲಸ್ ಸ್ಲೋ ರಿಲೀಸ್ಡ್ ಪಾರ್ಟಿಕಲ್ಸ್ನ, ಅಂದರೆ ಈ ಫರ್ಟಿಲೈಸರ್ ಹೇಗೆ ಅಂತ ಹೇಳಿದರೆ, ನೀವು ಆಲ್ಮೋಸ್ಟ್ ಆಲ್ ಕೆಮಿಕಲ್ 1 kg ಪರ್ ಪ್ಲ್ಯಾಂಟ್, 1 kg ಅಡಿಕೆ ಗಿಡಕ್ಕೆ ಯೂಸ್ ಮಾಡಿದರೆ ಕೆಮಿಕಲ್ ಫರ್ಟಿಲೈಸರ್ ಆಲ್ಮೋಸ್ಟ್ ಆಲ್ಸ್ ಎಷ್ಟು ನ್ಯೂಟ್ರಿಯೆಂಟ್ ರಿಲೀಸ್ ಮಾಡ್ತದಲ್ಲ ಅಷ್ಟು ನ್ಯೂಟ್ರಿಯೆಂಟ್ನ ಈ ರಿಲೀಸ್ ಮಾಡ್ತದೆ. ಇದು ಹೊಸ ಪರಿಕಲ್ಪನೆ ಇದೆ. ಹಾಗಾಗಿ ಏನು ಅಂತಂದರೆ, ಇದನ್ನು ರೈತರು ಯೂಸ್ ಮಾಡೋದ್ರಿಂದ ಸಾಯಿಲ್ ಫರ್ಟಿಲಿಟಿ ಜಾಸ್ತಿ ಆಗ್ತದೆ, ಮತ್ತು ಗಿಡದ ಸೆಲ್ಫ್ ಲೈಫ್ ಜಾಸ್ತಿ ಆಗ್ತದೆ, ಇಳುವರಿನೂ ತುಂಬ ಒಳ್ಳೆ ಇಳುವರಿ ಬರ್ತದೆ. ಸಾಯಿಲ್ ಫರ್ಟಿಲಿಟಿ ಚೆನ್ನಾಗಾಯಿತು ಅಂತ ಹೇಳಿದರೆ ರೋಗ ಬದಿ ಆಗಿರ್ಬೋದು, ಕೀಟ ಬದಿ ಆಗಿರ್ಬೋದು, ಈ ಪ್ರಮಾಣ ಕಡಿಮೆ ಆಗ್ತದೆ, ಎರೆಹುಳುಗಳ ಉತ್ಪಾದನೆ ಜಾಸ್ತಿ ಆಗ್ತದೆ.